ಅಭು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಅತಿಕ್ರಮ ಸರ್ಕಾರಿ ಶಾಲೆಯ ಕಟ್ಟಡ ತೆರವುಗೊಳಿಸುವಂತೆ ಜಮೀನು ಮಾಲೀಕರ ಅಳಲು. ಇಂಡಿ ತಾಲೂಕಿನ ಕುಡುಗಿ ಗ್ರಾಮದಲ್ಲಿ ಹೊನಗೊಂಡ ವಸತಿ ಶಾಲೆಯ ಕಟ್ಟಡ ಅತಿಕ್ರಮವಾಗಿ ಅನಧಿಕೃತವಾಗಿ ಕಟ್ಟಲಾಗಿದೆ ಎಂದು ಮಲ್ಲಮ್ಮ ಹೊನಗೊಂಡ ಆರೋಪಿಸಿದರು. 2007ರಲ್ಲಿ ಸಿದ್ದಪ್ಪ ರಾಯಪ್ಪ ಹೊನಗೊಂಡ ಅವರು ಕುಡುಗಿ ಗ್ರಾಮದ 138/2ರಲ್ಲಿ 20 ಗುಂಟೆ ಜಮೀನು ಕರ್ನಾಟಕ ಸರ್ಕಾರದ ರಾಜ್ಯಪಾಲರ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಡಿ ಇವರಿಗೆ ದಾನವಾಗಿ ಕೊಟ್ಟಿದ್ದು, ಶಿಕ್ಷಣ ಇಲಾಖೆಯವರು ಶಾಲಾ ಕಟ್ಟಡ 137/3ರಲ್ಲಿ ಕಟ್ಟಿದ್ದು, ಇದು ರಾಯಪ್ಪ ಸಿದ್ದಪ್ಪ ಹೊನಗೊಂಡ್ ಇವರ ಜಮೀನಿನಲ್ಲಿ ಕಟ್ಟಲಾಗಿದೆ. ಈ ವಿಷಯವಾಗಿ ಇಂಡಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯ ಕಾನೂನಾತ್ಮಕವಾಗಿ ಕ್ರಮ ಕೈಗೊಂಡಿಲ್ಲ ಎಂದರು. ಮಲ್ಲಮ್ಮ ಹೊನಗೊಂಡ ಮಾತನಾಡಿ, ನಮ್ಮ ಜಮೀನಿನಲ್ಲಿ ಅತಿಕ್ರಮವಾಗಿ ಕಟ್ಟಡ ಕಟ್ಟಿದ್ದು, ನಮಗೆ ಸರ್ಕಾರ ಯಾವುದೇ ರೀತಿಯ ಸಹಾಯ ಮಾಡಿಲ್ಲ. ಇದನ್ನು ಕೂಡಲೇ ಅಧಿಕಾರಿಗಳು ಪರಿಶೀಲನೆ ನಡೆಸಿ ನಮಗೆ 20 ಗುಂಟ ಜಮೀನು ವಿತರಣೆ ಮಾಡಬೇಕು, ಇಲ್ಲವಾದಲ್ಲಿ ನಾವು ನೇಣಿಗೆ ಶರಣಾಗಬೇಕಾಗುತ್ತದೆ ಎಂದು ಕಣ್ಣೀರು ಹಾಕಿದರು. ಭೀಮರಾಯ ಹೊನಗೊಂಡ ಮಾತನಾಡಿ, 138/2ರಲ್ಲಿ ಜಮೀನು ಮತ್ತೆ ಮರಳಿಸಿ ನಾನು ನಮ್ಮ ಜಮೀನಿನಲ್ಲಿ 20 ಗುಂಟೆ ನಾನು ಖುದ್ದಾಗಿ ದಾನ ಕೊಡುತ್ತೇನೆ. ಆದರೆ ದಾನ ಕೊಟ್ಟಿರುವ ಜಮೀನು 138/2ರ ಪಹಣಿಯಲ್ಲಿ ನೊಂದು ಆಗಿದ್ದು, ಇದನ್ನು ಬದಲಾಯಿಸಿ 137/3ರ ಪಹಣಿಯಲ್ಲಿ ನೋಂದಾಯಿಸಬೇಕು. ಇದಕ್ಕೆ ಅಧಿಕಾರಿಗಳು ನಮ್ಮ ಯಾವುದೇ ಮನವಿಗೆ ಸ್ಪಂದನೆ ಕೊಡುತ್ತಿಲ್ಲ. ಹಾಗಾಗಿ ಇಂಡಿ ಶಾಸಕರು ತಾಲೂಕು ಅಧಿಕಾರಿಗಳಿಗೆ ಆದೇಶ ಮಾಡಬೇಕು ಎಂದು ವಿನಂತಿಸಿಕೊಂಡರು. ಶಾಲಾ ಮುಖ್ಯ ಗುರುಗಳು ಬಿಸಿ ವಗ್ಗಿ ಮಾತನಾಡಿ, ಈಗಾಗಲೇ ಈ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮಾಹಿತಿ ಕಳಿಸಿದ್ದು, ಅಲ್ಲಿಂದ ಯಾವುದೇ ಉತ್ತರ ಬಂದಿಲ್ಲ ಎಂದು ತಿಳಿಸಿದರು. ಸಂದರ್ಭದಲ್ಲಿ ಪರಸಪ್ಪ ಹೊನಗೊಂಡ, ಚಂದಪ್ಪ ಹೊನಗೊಂಡ, ಮಲ್ಲಪ್ಪ ಹೊನಗೊಂಡ, ಶಾಂತವ್ವ ಹೊನಗೊಂಡ, ಗೌರಮ್ಮ ಹೊನಗೊಂಡ, ಅಮ್ಮಣ್ಣ ಹೊನಗೊಂಡ ಉಪಸ್ಥಿತರಿದ್ದರು. ವರದಿ ಸಿದ್ದಯ್ಯ ಹಿರೇಮಠ್. ಏನ 138 ಸರ್ವೆ ನಂಬರ್ದಾಗ ಏನ್ ಫಸ್ಟ್ ದಾನ ಪತ್ರ ಕೊಟ್ಟಾರಲ್ರಿ, ಅದು ಹೊಳ್ಳಿ ವಾಪಸ್ ರಾಜ್ಯಪಾಲದಿಂದ ವಾಪಸ್ ಬರ್ಬೇಕ್ರಿ. ಇವ್ರಿಗೆ ಮನವೊಲಿಸಿದೇವ್ರಿ ನಾವು. ಈಗ ಏನ್ ರಾಯಪ್ಪ ಸಿದ್ದಪ್ಪ ಅವರಿಗೆ ಮನವೊಲಿಸಿದೇವ್ರಿ. ಇಲ್ಲ ಬಿಲ್ಡಿಂಗ್ ಹಂಗ ಕಡೋಲ್ಕ್ ಬರಲ್ಲ, ಈಗ ಸರ್ಕಾರ ಆಸ್ತಿ ಇರ್ತದ, ಕಡೋಲ್ಕ್ ಬರಲ್ಲ, ಅದು ನೀವು ಸರ್ಕಾರಕ್ಕೆ ಹೊಳ್ಳಿ ನಮ್ ದಾನ ಪತ್ರ ಕೊಡ್ಬೇಕು. ಯಾರ್ದಿಂದ ಕೊಡ್ಬೇಕು? ರಾಯಪ್ಪ ಸಿದ್ದಪ್ಪ ಅವ್ರದಿಂದ ದಾನ ಪತ್ರ ಕೊಡ್ಬೇಕು. ಆ 20 ಗುಂಟೆ ಏನ್ ಸಿದ್ದಪ್ಪ ರಾಯಪ್ಪ ಅವ್ರ ದಾನ ಪತ್ರ ಕೊಟ್ಟನಲ್ರಿ ಮೊದಲ, ಅದು ರಾಜ್ಯಪಾಲದಿಂದ ವಾಪಸ್ ಬರ್ಬೇಕ್ರಿ. ನಮ್ ಬೇಡಿಕೆ ಇತ್ತೆ. ಇದು ಸರಿಪಡಿಸೋಳವ್ರು ಅವ್ರ ಬೇವ್ರಿ. ಈಗ ಅವ್ರಿಗೆ 20 ಗುಂಟೆ ಯಾಕೆ ಕೊಡೋರು? ಇದು ರಾಜ್ಯಪಾಲದಿಂದ ವಾಪಸ್ ಬರ್ಬೇಕ್ರಿ. ವಾಪಸ್ ಬರ್ತದ ಹೌದ್ರಿ. ಅವ್ರಿಗೆ 20 ಗುಂಟೆ ಯಾಕೆ ಕೊಡ್ತೀರಿ? ಯಾರಿಗ್ರಿ? ಇವ್ರಿಗೆ ತೆಲುಗುಂಬ ನಾವು ಚಂದಪ್ಪ ಶಿವಪ್ಪ ಹೊನಗೊಂಡವ್ರು ಅವ್ರ ಕಾಕಗಳು ಅಂತಮ್ರಿದ್ದೇವ್ರಿ. ಅವ್ರಿಗೆ ನಾವು ಅವ್ರಿಗೆ ಏನ್ ಅನುಕೂಲ ಆಗ ನಾವು ಕೊಡ್ತೇವ್ರಿ. ಆ ರಾಜ್ಯಪಾಲದಿಂದ ನಾವು ಕೊಡ್ತೇವ್ರಿ. ಈಗ ಇವರು ಏನ ರಾಯಪ್ಪ ಸಿದ್ದಪ್ಪ ಹೊನಗೊಂಡವ್ರು ಸಾಲಿಗೆ ಬಹಳ ಅನುಮತಿ ಆದ್ರೆ ನಾವು ಕೊಡ್ತೇವ್ರಿ, ದಾನ ಪತ್ರ ಕೊಡಕ್ ಹಚ್ತೇವ್ರಿ ನಾವು. ಈಗ ಅವ್ರಿಗೆ ಮನವೊಲಸನ್ರಿ. ಈಗ ನಮ್ಮ ಮೊದಲ 20 ಗುಂಟೆ ಕಟ್ಟಾಗ್ಯದ, ಇದು 20 ಗುಂಟೆ ಹ್ಯಾಂಗತ್ ಅವ್ರ ಹತ್ತಾರಿ. ಅಂದ್ರೂ 20 ಗುಂಟ ನಾವು ಕೊಡಕ್ ಹಚ್ತೇವ್ರಿ. ಅದು ಹೊಳ್ಳಿ ವಾಪಸ್ ಬರ್ಬೇಕ್ರಿ 20 ಗುಂಟ ಏನೋ ರಾಜ್ಯಪಾಲದಿಂದ್ರಿ. ಅದು ಒಟ್ಟೆ ಬರಲ್ಲ. ಅದು ಒಟ್ಟೆ ಮಾಡ್ಲಿಕ್ಕೆ ಯಾರು ಒಬ್ರು ಅವ್ರ ಬೇವರಿ ಒಂದ್ ತಿಂಗಳೈತಿ ಭೇಟಿ ಹೇಳ್ತೀರಿ, ಅವ್ರಿಗೆ ಭೇಟಿ ಆಗ್ರಿ, ಇವ್ರಿಗೆ ಭೇಟಿ ಆಗ್ರಿ, ಇದೇ ಹೇಳ್ಕೊತ ಹೊಂಟಾರಿ. ಇದು ಸರಿಪಡಿಸೋದ ಯಾವಾಗ್ರಿ? ಈಗ ನಾವು 5 ಮಂದಿ ಅಂತಂದಿದ್ದೇವ್ರಿ. ನಾವು 138ರಾಗ ಅದು ಜೈಟ್ ಬಂದವ್ರಿ, ಎಲ್ಲ ಈ ಸಾಲಿದು ಜೈಟ್ ಬಂದವ್ರಿ. ಅವು ವಾಡ್ನೆ ಆಗಲ್ಲಾಗ್ಯಾರಿ. ಈಗೆಲ್ಲ ನಾವು ಅಣ್ತಮ್ಮ ನಾವು ಜಗಳ ಆಡ್ತೇವ್ರಿ. ಈ ಒಟ್ಟೆ 138 ದಾನ ಕೊಟ್ರಿ, 137 ಕಟ್ಟಡ ಆಗ್ಯದ್ರಿ. ಇದನ್ನ ಹೊಳ್ಳಿ ರಾಜ್ಯಪಾಲರು ಬಿಟ್ಟು ಕೊಡ್ಬೇಕು. ನೀವು 138 ಕೊಡ್ತೀರಿ 20 ಗುಂಟ. ಒಟ್ಟೆ ನೀವು ಕುಡ್ಲಿಕ್ ತಯಾರಿದ್ದೀರಿ. ಆ ಸರ್ಕಾರ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ತಯಾರಷ್ಟೇ. ಈಗೆಲ್ಲ ತಹಸೀಲ್ದಾರ್ ಎಲ್ಲ ಹೇಳಿದ್ರು ಒಲ್ಲತ್ತಾರ ಕುಡಲ್ಲ ಅಂತೇಳಿ ಅಂದವ್ರಿಗೆ ಇದು ಅದ್ರಿ. ಈಗ ನಾವು ಕುಡ್ತೇವ ಅಂದ್ರೂ ಸರ್ಕಾರ ಒಪ್ಕೊಂಡ್ ಅದು ಕೆಲಸ ತಾವ್ ಮಾಡ್ಕೊಳ್ಳಲಾಗ್ಯಾರ ಅಷ್ಟೇ. ಒಟ್ಟು ಸರ್ಕಾರದಿಂದ ನಿಮ್ಗೆ ಅನ್ಯಾಯ ಆಗ್ಲಿಕ್ಕೆ ಇದು ಅನ್ಯಾಯ ಅಂತ ಅನ್ಯಾಯ ರೀ. 1 ಎಕರೆ ಹೊಲ ಎಲ್ಲರೂ ಕೊಡ್ತಾರಿ, ಹೊಳ್ಳಿ ನಾವೇ ಬಿಡೋದ 20 ಗುಂಟ ರೀ. ಅದು 20 ಗುಂಟ 1 ಎಕರೆ ಹೊಲ ಬಿಡೋದಂಗ್ರಿ. ಈಗ ಅವ್ರು ತೊಂದ್ ಹಚ್ತೀರಿ. ಇದು 3 ಎಕರೆ 25 ಗುಂಟ ತೊಂದ್ ಹಚ್ತೀರಿ ಇಬ್ರು. ಅವ್ರಿಗೆ ಬಂದ್ ಹಚ್ತಿ ಅದ್ರಿ ಇದು. ಈಗ ಅದ್ರಾಗ ಮತ್ 20 ಗುಂಟ ಬಿಟ್ಟು ಕೊಡ್ಲಾಕ ಒಪ್ಪಿಗೆ ಆಡ್ರಿ.